ಇನ್ನು ರಾಜ್ಯದಲ್ಲಿ ಜೂನ್ 30ರಿಂದ ಈ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಎಸ್ಐಆರ್ ಪ್ರಕ್ರಿಯೆ ಆರಂಭವಾದಂತಹ ಮೊದಲ ವಾರದಿಂದಲೇ ಒಂದಿಷ್ಟು ಗೊಂದಲಗಳು ಮೂಡಿರುವಂಥದ್ದು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಮತದಾರರಲ್ಲಿ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳು ಮತ್ತು ಆತಂಕಗಳು ಕಾಡ್ತಾ ಇರುವಂತಹ ವಿಚಾರಗಳು ಇದೀಗ ಮುನ್ನೆಲೆಗೆ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೂಡಾ ಶಶಿಧರ್ ಪತ್ರಿಕಾಗೋಷ್ಠಿಯಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಶುಕ್ರವಾರ ಮಧ್ಯಾಹ್ನ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಕುರಿತಂತೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ತರಬೇತಿ ಪಡೆದಿರುವಂತಹ BLOಗಳು ತಮಗೆ ಲಭಿಸಿರುವಂತಹ ಮಾಹಿತಿಯನ್ನು ಜನಸಾಮಾನ್ಯರಿಗೆ ದಾಟಿಸುವಲ್ಲಿ ಎಷ್ಟು ನಿಗಾ ವಹಿಸ್ತಾ ಇದ್ದಾರೆ ಎನ್ನುವ ಬಗ್ಗೆ ಮತದಾರರಲ್ಲಿ ಕಳಕಳಿ ವ್ಯಕ್ತವಾಗ್ತಾ ಇದೆ ಅಂತ ವಿವರಣೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿರುವಂತಹ ಹಿನ್ನೆಲೆ ಸರಿಯಾದ ಕ್ರಮದಲ್ಲಿ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಲಾಗದಂತಹ ಕಷ್ಟಪಡ್ತಾ ಇರುವಂತಹ ಮತದಾರರ ಬಗ್ಗೆ ತೀವ್ರ ಕಾಳಜಿಯನ್ನ ವ್ಯಕ್ತಪಡಿಸಿದಂತಹ ಟೂಡಾ ಶಶಿಧರ್ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. BLOಗಳಿಗೆ ನೀಡಲಾಗಿರುವಂತಹ ತರಾತುರಿಯ ತರಬೇತಿ ಹಾಗೂ ಅವರು ಮತದಾರರಿಗೆ ನೀಡ್ತಾ ಇರುವಂತಹ ಮಾಹಿತಿಯ ಅನುಷ್ಠಾನದ ಬಗ್ಗೆ ಜನರಲ್ಲಿ ಗೊಂದಲಗಳು ಮೂಡ್ತಾ ಇರುವಂಥದ್ದು. ಈ ಹಿಂದೆ ಎಸ್ಐಆರ್ ಪ್ರಕ್ರಿಯೆ ನಡೆದಂತಹ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರ ಹೆಸರುಗಳು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿದಿರುವಂಥದ್ದು. ಈ ಬಗ್ಗೆ ಸಾಕಷ್ಟು ವರದಿಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯುವಂತಹ ಆತಂಕ ಅವರಿಗೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವ ಮತದಾರನು ಕೂಡ ಪಟ್ಟಿಯಿಂದ ಹೊರಗುಳಿಯದಂತೆ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಟೂಡಾ ಶಶಿಧರ್ ಈ ಬಗ್ಗೆ ಒತ್ತಾಯವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಈ ಹಿಂದೆ 13 ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗಿದೆ. 6.5 ಕೋಟಿಗೂ ಹೆಚ್ಚು ಜನರ ಮತದಾನದ ಹಕ್ಕನ್ನ ನಿರಾಕರಿಸಲಾಗಿದೆ. ಬಿಹಾರದ ರಾಜ್ಯದಲ್ಲಿ ಆಗ್ಲೇ ಮತದಾನದ ಹಕ್ಕು ಯಾರಿಗಿಲ್ಲ, ವೋಟರ್ ID ಯಾರಿಗಿಲ್ಲ, ಅವರಿಗೆ ಸರ್ಕಾರಿ ಸವಲತ್ತುಗಳನ್ನ ವಾಪಸ್ ತಗೋತೀವಿ ಅಂತ ಹೇಳಿ ಅನೌನ್ಸ್ ಮಾಡಾಗಿದೆ. ಮತ್ತು ಎಷ್ಟೋ ಕಡೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗ್ತಾ ಇದೆ. ಮತ್ತೆ ಕೆಲವೊಂದು ಕಡೆ ಪಾಸ್ಪೋರ್ಟ್ ಅರ್ಜಿ ರಿನ್ಯೂವಲ್ಗೆ ಹೋದಾಗ ID ಕಾರ್ಡ್ ಇದೆಯಾ ಅಂತ ಕೇಳ್ತಾ ಇದೆ. ಈ ಎಲೆಕ್ಷನ್ ID ಹೊಸದಾಗಿ ಕೊಟ್ಟು ಎಲ್ಲಿ 13 ರಾಜ್ಯಗಳಲ್ಲಿ ಎಸ್ಐಆರ್ ಆಗಿದೆ ಅಂತ ರಾಜ್ಯಗಳಲ್ಲಿ ಪಾಸ್ಪೋರ್ಟ್ ಅವಧಿ ಮುಗಿದಿರ್ತಕ್ಕಂಥವ್ರು ಮತ್ತೆ ರಿನ್ಯೂವಲ್ಗೆ ಹೋದ್ರೆ ಅವ್ರಿಗೆ ಎಲೆಕ್ಷನ್ ID ಕಾರ್ಡ್ ಕೇಳ್ತಾ ಇದ್ದಾರೆ. ಕೆಲವೊಂದು ಸೆಲೆಬ್ರಿಟಿಗಳಿಗೆ ನಿಮಗೆ ಪಾಸ್ಪೋರ್ಟ್ ಮಾಡ್ಕೊಡ್ಲಿಕ್ಕೆ ಆಗಲ್ಲ, ಯಾಕಪ್ಪ ಅಂದ್ರೆ ನಿಮ್ಮ ಹತ್ರ ಎಲೆಕ್ಷನ್ ID ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಗಾಬರಿ ಹುಟ್ಟಿಸುವ ವಿದ್ಯಮಾನಗಳು. ನಾನು ಮತ್ತೆ ನನ್ನ ಮಿತ್ರರು ಕಿತ್ತೂರು ತಾಲೂಕಿನ ಬಗ್ಗೆ ಮಾತನಾಡಬೇಕು ಅಂದ್ರೆ ಸಖತ್ತು ಡೌಟ್ಗಳಿದೆ. ಹೇಗೆ ತುಂಬಬೇಕು ಅಂತ ನಾನು ಬಹಳಷ್ಟು ಜನಗೆ ಆಫ್ ದ ರೆಕಾರ್ಡ್ ನಾನು ಹೇಳಿದ್ದೀನಿ. ಯಾರಾದ್ರೂ ಸರಿಯಾಗಿ ತುಂಬಿಟ್ರೆ ಒಂದೇ ಸರಿಗೆ ಅವ್ರಿಗೆ ಅವಾರ್ಡ್ ಕೊಡ್ತೀನಿ. ಯಾರಿಗೂ ತುಂಬಕ್ ಬರ್ತಾ ಇಲ್ಲ. ಕ್ಲಾಸ್ 1 ಆಫೀಸರ್ಗಳಿಗೂ ತುಂಬಕ್ ಬರೋದು ನನಗೆ ಡೌಟ್ ಇದೆ. ಅವರಲ್ಲೂ ಕನ್ಫ್ಯೂಷನ್ ಇದೆ. ಯಾಕೆ ಸರಳವಾಗಿ ಫಾರಂಗಳನ್ನ ಎಲೆಕ್ಷನ್ ಕಮಿಷನ್ ಕೊಟ್ಟಿಲ್ಲ? ಒಂದು ಫಾರ್ಮ್ ನ ಭರ್ತಿ ಮಾಡೋದಿಕ್ಕೆ ಬಹಳ ಸಿಂಪಲ್ ಆಗಿದೆ, ಆದ್ರೆ ಸರಳವಾಗಿಲ್ಲ. IAS IPS ಎಕ್ಸಾಮ್ಗಳಿಗೆ ಕನ್ಫ್ಯೂಷನ್ ಮಾಡಿ ಕ್ವಶನ್ ಕೊಡ್ತಾರಲ್ಲ, ಆ ತರದಲ್ಲಿ ಯಾಕಿದೆ? ಸರಳವಾಗಿ ಕೊಡ್ಬೇಕಿತ್ತು, ಕೊಟ್ಟಿಲ್ಲ. ಆದ್ರೂ ಜನಗಳ ವೋಟಿನ ಹಕ್ಕನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರದ ಆಫೀಸರ್ಗಳು, ಎಸ್ಪೆಷಲಿ BLOಗಳು, ಅವರ ಮೇಲಾಧಿಕಾರಿಗಳನ್ನ ಕೇಳ್ಕೊಂಡು ಒಂದಂದಿಗೆ 2 ಸರಿ ಕೇಳಿ, 2 ಅಂದಿಗೆ 10 ಸರಿ ಕೇಳಿ ಸರಿಯಾಗಿ ಫಾರಂ ಅನ್ನ ಫಿಲ್ ಮಾಡೋದು ಹೇಗೆ ಅನ್ನುವುದನ್ನ ಸಾಮಾನ್ಯ ಜನಕ್ಕೆ ತಲುಪಿಸ್ಬೇಕು. ಮತ್ತು ಪ್ರತಿ ಕ್ಷೇತ್ರಗಳಲ್ಲೂ
ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ನಗರಸಭೆ ಅಥವಾ ನಗರಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ವಿಶೇಷವಾದ ಹೆಲ್ಪ್ ಲೈನ್ ತೆಗಿಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತೀನಿ. ನೋಡಿ, ನಿವಾಸಿ ವಾಸಸ್ಥಳ ದೃಢೀಕರಣ ಪತ್ರ ಒಂದು ದಾಖಲಾತಿ. ಏನಕ್ಕೆ? ನಮ್ಮ SIR ಪ್ರಕ್ರಿಯೆಗೆ